ಹಾಯ್ ಫ್ರೆಂಡ್ಸ್, ಏನಿಲ್ಲ, ನಾನು ಹೈದರಾಬಾದಿಂದ ಬರ್ತಾ ಇರುವಾಗ ನೋಡಿದ್ರೆ ಒಂದು ಬಸ್ ಬೇರೆ ಕರ್ನಾಟಕ ಹತ್ರ ಬರ್ನಾಗ್ಬಿಟ್ಟಿತ್ತು. ನಾನು ಹೈದರಾಬಾದಲ್ಲೇ ಇದ್ದೀನಿ, ನನಗೇನು ಆ ಥರ ನ್ಯೂಸ್ ಏನು ಬಂದಿಲ್ಲ. ಸರಿ ಏನು ಮ್ಯಾಟ್ರ್ ಅಂತ ಸರ್ಚ್ ಮಾಡಿದೆ, ಹೋಗಿ ಯೂಟ್ಯೂಬ್ ಹೋಗ್ಬಿಟ್ಟು ಕರ್ನಾಲ್ ಬಸ್ ಅಂತ ಆ್ಯಕ್ಷನ್ ಅಂತ ಹಾಕಿದ್ದೆ. ನೋಡಿದ್ರೆ ಬಸ್ ಫೈರ್ ಆಗಿಬಿಟ್ಟಿರೋದು. ನೋಡಿದ್ರೆ ಯಾವ ಥರ ಅಂದರೆ ಒಂದು 23 ಜನ ಏನೋ ತೀರೋಗ್ಬಿಟ್ಟಿದ್ದಾರಂತೆ ಫೈರ್ ಆಗಿ. ಹೆಂಗಂದರೆ ಕುತ್ಕೊಂಡಿರೋ ಜಾಗದಲ್ಲೇ ಸೀಟಲ್ಲೇ ಹಂಗೆ ಬರ್ನಾಗ್ಬಿಟ್ಟಿದ್ದಾರಂತೆ. ಆ ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನನಗಂತೂ. ಸೀರಿಯಸ್ ಆಗಿ ಬೇರೆ ಥರ ಆ್ಯಕ್ಷನ್ ಇದೆ. ಯಾವ ಥರ ಅಂದರೆ ಗ್ಯಾಪ್ ಹೊಡೆದಿದೆ, ಇದು ಓಟೆಗೆ ಹೊಡಿಯೋಕೆ ಹೋಗಿದ್ದಾರೆ. 2 ವೀಲರ್ ಅವರು ರೋಡಲ್ಲಿ ಹೋಗ್ತಾ ಈ ಥರ ಡಬಲ್ ರೋಡ್ ಇರುತ್ತಲ್ಲ, ಅವಾಗೇನಾಗಿರುತ್ತೆ ಇಲ್ಲಿ ಓಟೆಗೆ ಹೊಡಿಯೋವಾಗ ಬಸ್ ಗುದ್ದೈತೆ. ಇವರು 2 ವೀಲರ್ ಡ್ರೈವರು ಎಗಿರ್ಬಿಟ್ಟಿದ್ದಾರೆ, ಅವ್ರಿಗೇನಾಗಿಲ್ಲ. 2 ವೀಲರ್ ಮಾತ್ರ ಬಸ್ಸಿಗೆ ಕೆಳಗಡೆ ತಗೊಳಕೊಂಡ್ಬಿಟ್ಟಿರೋದು. ಇವ್ರು ಅಲ್ಲೇ ನಿಲ್ಸಿರಂಗೆ ಬಿಟ್ಟು ಇವ್ರು ಹೊಡ್ಕೊಂಡು ಹೋಗಿದ್ದಾರೆ. ಒಂದು 350 ಮೀಟ್ರ್ ಹೋಗ್ಬಿಟ್ಟಿದ್ದಾರೆ ಅಂತೆ. ಅದು ಉಚ್ಕೊಂಡು ಪೆಟ್ರೋಲ್ ಇರೋ ಟ್ಯಾಂಕಿಗೆ ಹಂಗೆ ಬರ್ನಾಗ್ಬಿಟ್ಟಿರೋದಂತೆ. ಸೀದಾ ಡ್ರೈವರ್ ನೋಡಿದ್ರೆ ಎಲ್ದಿ ಹೋಗ್ಬಿಟ್ಟಿರೋದಂತೆ ಡ್ರೈವರು. ಸೀದಾ ನೋಡಿದ್ರೆ ಒಂದು 20 ಜನ ಏನೋ 23 24 ಎಷ್ಟೋ ಜನ ಬಚಾವಾಗ್ಬಿಟ್ರಂತೆ. ಮತ್ತೆ ನೋಡಿದ್ರೆ ಇನ್ನೂ ಒಂದು 23 ಜನ ಏನೋ ತೀರೋಗ್ಬಿಟ್ಟಿದ್ದಾರಂತೆ. ಹೆವಿ ಸೀರಿಯಸ್ ಆಗಿ ಹೆವಿ ದೊಡ್ಡ ಮ್ಯಾಟ್ರ್ ಇದು ಮಾತ್ರ ಕರ್ನಾಲ್ಗೆ ಆಗಿರೋದು. ಇವಾಗ ಇಲ್ಲಿ ನ್ಯಾಷನಲ್ ಇದು ಗಂಟ ಹೋಗ್ಬೇಡಿ, ಯಾಕಂದರೆ NH4 ಈ ಥರ ದೊಡ್ಡ ಆ್ಯಕ್ಸಿಡೆಂಟ್ ಬಸ್ಸಲ್ಲಿ 24 ಜನ ಅಂದರೆ ಸುಮ್ಮನೆನಾ ಹೇಳಿ? ಏನಿಲ್ಲ, ಏನೋ ಆಗ್ಬಿಡೈತೆ ಕರ್ನಾಲ್ಗೆ. ಒಂದು ಬಿಟ್ಟರೆ ಒಂದು ಆಗ್ತೈತೆ ಕರ್ನಾಲ್ಗೆ. ಸ್ವಲ್ಪ ಹುಷಾರಾಗಿ ಆರಾಮಾಗಿ ಓಡಿಸ್ರಿ. ಅದಕ್ಕೆ ಹೇಳೋದು, ನಾವು ಎಷ್ಟು ನೋಡಿರ್ತೀವಿ ಹೇಳಿ, ನಮ್ಮ ಚಾನಲಲ್ಲೇ ಎಷ್ಟು ವಿಡಿಯೋ ಹಾಕಿದ್ದೀವಿ. ಗುದ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾರೆ ನಿಲ್ಲಿಸ್ದಿರಂಗೆ. ಆ ಗುದ್ದಿ ಒಂದು ಸೆಕೆಂಡಲ್ಲಿ ನಿಲ್ಸಿದ್ರೆ ಇವತ್ತು 23 ಜನ ಉಳಿತಾ ಇದ್ರು. ಏನೋ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ. ಅದು ನೋಡ್ತಾ ಇದ್ರೆ ಬೇಜಾರಾಗ್ತಿದೆ ಗೊತ್ತಾ. ನಮಗೂ ಫ್ಯಾಮಿಲಿಗಳೈತೆ, ಅದೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತೈತೆ ನನಗೆ. ದಯವಿಟ್ಟು ಆರಾಮಾಗಿ ಓಡಿಸ್ರಿ. ಎಷ್ಟು ದೊಡ್ಡದು ಏನು ಪ್ರಾಬ್ಲಮ್ ಅಂತ ಇನ್ನೂ ಬೇಕಾದ್ರೆ ನೆಕ್ಸ್ಟ್ ಅಪ್ಡೇಟ್ ಕೊಡೋಣ. ಇನ್ನೂ ಎಲ್ಲ ಫುಲ್ ಡೀಟೇಲ್ ತಿಳ್ಕೊಂಡು ಹೇಳ್ತೀನಿ ಎಲ್ಲ ನಿಮಗೆ. ಬಾಯ್.